ಚಿರಂಜೀವಿಗಳು ಎಂದರೇನು? ಇದರ ಬಗ್ಗೆ ಮಾಹಿತಿ. ಆತ್ಮದ ಅಮರತ್ವವನ್ನು ತಿಳಿದ ಮೇಲೆ ಪ್ರತಿಯೊಬ್ಬರೂ ಚಿರಂಜೀವಿಯಲ್ಲವೇ? ಹಾಗಾದರೆ ಚಿರಂಜೀವಿ ಎಂದರೇನು? ಆತ್ಮದ ಅಮರತ್ವವನ್ನು ತಿಳಿದಾಕ್ಷಣ ಅಮರರಾಗುವುದು ಅಸಾಧ್ಯ. ಆತ್ಮದ ಅಮರತ್ವವನ್ನು ತಿಳಿದ ಮೇಲೆ ತಿಳಿದಿದ್ದನ್ನು ಅರಿತು ನಂತರ ಅನುಭವ ಹೊಂದಿ ತದನಂತರ ಅನುಭವಿಸಿದ ಅನುಭವದ ಅರಿವಿನ ಬಲದಿಂದ ಚಿರಂಜೀವಿ ಆಗಬಹುದೇ ಹೊರತು ಅಮರರಾಗಲು ಸಾಧ್ಯವಿಲ್ಲ. ಚಿರಂಜೀವಿ ಎಂದರೆ ಅಮರ ಎಂದರ್ಥವಲ್ಲ. ಅಮರ ಎಂದರೆ ಮರಣವಿಲ್ಲದ್ದು ಎನ್ನುವುದು ಸಾಮಾನ್ಯ ಅರ್ಥ. ಆದರೆ ಅಮರ ಎಂಬುದರ ಸ್ಪಷ್ಟ ಅರ್ಥ ಹುಟ್ಟು ಇಲ್ಲದ್ದು. ಹುಟ್ಟಿದ ಪ್ರತಿಯೊಂದಕ್ಕೂ ಮರಣ ನಿಶ್ಚಯ. ಮರಣ ಇಲ್ಲದ್ದು ಎಂದರೆ ಹುಟ್ಟು ಕೂಡ ಇಲ್ಲದ್ದು ಎಂದರ್ಥ. ಹುಟ್ಟಿದ ಪ್ರತಿಯೊಂದಕ್ಕೂ ಮರಣ ನಿಶ್ಚಯ. ಮರಣ ಇಲ್ಲದ್ದು ಎಂದರೆ ಹುಟ್ಟು ಕೂಡ ಇಲ್ಲದ್ದು ಎಂದರ್ಥ. ಅಮರ ಎಂದರೆ ಹುಟ್ಟು ಹಾಗೂ ಸಾವು ಎರಡೂ ಇಲ್ಲದ್ದು ಎನ್ನುವುದು ಸಮಂಜಸವಾದುದು. ಅಮರ ಮತ್ತು ಚಿರಂಜೀವಿ ಎರಡೂ ವಿಭಿನ್ನ. ಚಿರಂಜೀವಿ ಎಂದರೆ ಮರಣ ಇಲ್ಲದವ ಎಂದರ್ಥವಲ್ಲ. ಹುಟ್ಟಿದ ಪ್ರತಿ ಜೀವಿಯೂ ಸಾಯಲೇಬೇಕು. ಚಿರಂಜೀವಿ ಎಂದರೆ ಯಾವ ಜೀವಿಯ ಅಂತ್ಯವು ಸ್ಥಿರವಾಗಿ ಇರುತ್ತದೆಯೋ ಆ ಜೀವಿಯೇ ಚಿರಂಜೀವಿ. ಚಿರ ಅಧಿಕ್ ಅಧಿಕ್ ಜೀವಿ ಬರಬರ್ ಸ್ಥಿರ ಪ್ಲಸ್ ಅಂತ್ಯ ಪ್ಲಸ್ ಜೀವಿ. ಚಿರಂಜೀವಿ ನಿಶ್ಚಿತ ಅವಧಿಯವರೆಗೆ ಮರಣ ಇಲ್ಲದೆ ಇರುವ ಜೀವನೇ ಚಿರಂಜೀವಿ. ತಿರುಮಲೆ ಪಾರ್ಥಸಾರಥಿ ತಿರುಮಲೆ ಆತ್ಮಕ್ಕೆ ಭೂಮಿ, ಸ್ವರ್ಗ, ಪರಬ್ರಹ್ಮ ಸ್ಥಾನ ಎಂಬ ವಿಂಗಡಣೆ ಇಲ್ಲ. ಅದು ಎಲ್ಲಿ ಬೇಕಾದರೂ ತಲುಪಬಹುದು. ಆದರೆ ಚಿರಂಜೀವ ಅಂದಾಗ ಆತ್ಮ ಪಂಚಭೂತಗಳಿಂದಾದ ಶರೀರದೊಂದಿಗೆ ಚಿರಕಾಲ ಇರುವುದು ಎಂದಾಗುತ್ತದೆ. ಸಪ್ತ ಚಿರಂಜೀವಿಗಳು. ಪರಶುರಾಮ. ವಿಷ್ಣುವಿನ 5ನೇ ಅವತಾರ ಎಂದು ನಂಬುವ ಪರಶುರಾಮನು ತನ್ನ ಪ್ರಾಮಾಣಿಕತೆ ಹಾಗೂ ದೃಢನಿಶ್ಚಯದ ಸ್ವಭಾವದಿಂದ ಶಿವನಿಂದ ಚಿರಂಜೀವಿಯಾಗುವ ವರವನ್ನು ಪಡೆದನು. ಸಪ್ತರ್ಷಿಗಳಲ್ಲಿ ಒಬ್ಬನಾದ ಜಮದಗ್ನಿಯ ಮಗನಾದ ಪರಶುರಾಮನು ಒಬ್ಬ ಕ್ಷತ್ರಿಯ ರಾಜನು. ತನ್ನ ತಂದೆಯನ್ನು ಕೊಂದ ಪರಿಣಾಮ ಭೂಮಿ ಮೇಲಿರುವ ಪ್ರತಿಯೊಬ್ಬ ಕ್ಷತ್ರಿಯನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಅಂದಿನಿಂದಲೂ ಭೂಮಿಯ ಮೇಲೆ ಎಲ್ಲ ಕ್ಷತ್ರಿಯರನ್ನು ಕೊಲ್ಲಲು ಪರಶುರಾಮನು ಇಂದಿಗೂ ಜೀವಂತವಿದ್ದಾನೆಂಬ ನಂಬಿಕೆ ಇದೆ. ವಿಭೀಷಣ. ಲಂಕಾಧಿಪತಿ ರಾವಣನ ಕಿರಿಯ ಸಹೋದರನಾದ ವಿಭೀಷಣನು ರಾಮಾಯಣದ ರಾವಣರ ಯುದ್ಧದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಾನೆ. ಪ್ರಾಮಾಣಿಕನಾದ ವಿಭೀಷಣನು ರಾವಣನು ಸೀತೆಯನ್ನು ಲಂಕೆಗೆ ಕರೆದುಕೊಂಡು ಬಂದದ್ದಕ್ಕೆ ಅಸಮಾಧಾನನಾಗಿ ರಾಮನ ಸೈನ್ಯವನ್ನು ಸೇರುತ್ತಾನೆ. ರಾಮನ ಜೊತೆಗೂಡಿ ಸೀತೆಯನ್ನು ರಾವಣನಿಂದ ಮರಳಿ ಪಡೆಯಲು ರಾಮನಿಗೆ ಸಹಾಯ ಮಾಡುತ್ತಾನೆ. ರಾವಣನ ಸಂಹಾರದ ನಂತರ ಲಂಕಾರಾಜನಾಗಿ ವಿಭೀಷಣನಿಗೆ ಕಿರೀಟಧಾರಣೆ ಮಾಡುತ್ತಾನೆ. ಇಂದಿಗೂ ಲಂಕೆಯನ್ನು ಪ್ರಾಮಾಣಿಕವಾಗಿ ನೋಡಿಕೊಳ್ಳುತ್ತಾ ವಿಭೀಷಣನು ಬದುಕಿದ್ದಾನೆ ಎಂಬ ನಂಬಿಕೆ ಇದೆ. ವೇದವ್ಯಾಸ. ಮಹಾಭಾರತದ ಕರ್ತೃವಾಗಿರುವ ವೇದವ್ಯಾಸರು ವೇದಗಳನ್ನು ರಚಿಸಿದ್ದಕ್ಕೆ ಕೂಡ ಪ್ರಸಿದ್ಧರಾಗಿದ್ದಾರೆ. ವೇದಗಳ ರಚನೆಯ ನಂತರ ಶ್ರೀಮದ್ ಭಾಗವತವನ್ನು ನಾರದ ಮುನಿಯ ಸಲಹೆಯಂತೆ ವ್ಯಾಸರು ರಚಿಸಿರುತ್ತಾರೆ. ದ್ವಾಪರ ಯುಗದಿಂದ ವೇದವ್ಯಾಸರು ಕಲಿಯುಗದ ಕೊನೆಯವರೆಗೂ ಇರುತ್ತಾರೆ ಎಂಬ ನಂಬಿಕೆ ಹಾಗೂ ಉಲ್ಲೇಖಗಳು ಪುರಾಣಗಳಲ್ಲಿವೆ. ಬಲಿಚಕ್ರವರ್ತಿ. ವೀರೋಚನನ ಮಗ ಹಾಗೂ ಪ್ರಹ್ಲಾದನ ಮೊಮ್ಮಗನಾದ ಬಲಿಯು ಅಸುರರ ರಾಜ ಹಾಗೂ ಉತ್ತಮ ಆಡಳಿತಗಾರ. ವಾಮನ ಅವತಾರದಲ್ಲಿ ಭಗವಾನ್ ವಿಷ್ಣುವು ಆಗಮಿಸಿ ಬಲಿಚಕ್ರವರ್ತಿಯ ನಿಷ್ಠೆಯ ಪರೀಕ್ಷಿಸುತ್ತಾನೆ. ಕರುಣಾಮಯಿ ರಾಜನಾದ ಬಲಿಚಕ್ರವರ್ತಿಗೆ ತಾನು ಕಾಲಿಡುವ 3 ಪಾದದಷ್ಟು ಭೂಮಿಯನ್ನು ದಾನ ನೀಡಬೇಕೆಂದು ವಾಮನ ವೇಷದಲ್ಲಿದ್ದವ ಕೇಳುತ್ತಾನೆ. ಅದಕ್ಕೆ ಬಲಿಚಕ್ರವರ್ತಿಯು ಸಹ ಒಪ್ಪುತ್ತಾನೆ. ಆದರೆ ತನ್ನ ವಿಶ್ವರೂಪದಿಂದ ವಿಷ್ಣುವು 1 ಹೆಜ್ಜೆ ಭೂಮಿಯಲ್ಲಿಯೂ 1 ಹೆಜ್ಜೆ ಆಕಾಶದಲ್ಲಿಯೂ ಇಡುತ್ತಾನೆ. ತನ್ನ 3ನೇ ಹೆಜ್ಜೆ ಇಡಲು ಸ್ಥಳವಿಲ್ಲದೆ ಮಹಾಬಲಿ ಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಅವನನ್ನು ಪಾತಾಳದಲ್ಲಿ ನೆಲೆಸುವಂತೆ ವಿಷ್ಣುವು ಆಶೀರ್ವದಿಸುತ್ತಾನೆ. ಅವನ ತ್ಯಾಗವನ್ನು ಮೆಚ್ಚಿದ ವಿಷ್ಣುವು ಅವನಿಗೆ ಅಮರತ್ವದ ವರವನ್ನು ನೀಡುತ್ತಾನೆ. ಇಂದಿಗೂ ಪ್ರತಿ ವರ್ಷ ಬಲಿಚಕ್ರವರ್ತಿ ತನ್ನ ಪ್ರಜೆಗಳನ್ನು ನೋಡಿಕೊಂಡು ಹೋಗುತ್ತಾನೆ ಎಂಬ ನಂಬಿಕೆಯೇ ಇದೆ. ಅಶ್ವತ್ಥಾಮ. ಗುರು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನು ಮಹಾನ್ ಯೋಧ. ಪಾಂಡವರಿಗೆ ಮಾರ್ಗದರ್ಶಕರಾಗಿದ್ದ ಅಶ್ವತ್ಥಾಮನು ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧ ಹೋರಾಡಿದ. ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ಉತ್ತರೆಯ ಗರ್ಭದಲ್ಲಿದ್ದ ಮಗುವನ್ನು ಕೊಂದ ಪರಿಣಾಮ ಶ್ರೀಕೃಷ್ಣನಿಂದ ಶಾಪಗ್ರಸ್ತನಾಗುತ್ತಾನೆ.
ಅಶ್ವತ್ಥಾಮನು ಕಲಿಯುಗ ಅಂತ್ಯದವರೆಗೆ ಭೂಮಿಯಲ್ಲಿಯೇ ನೆಲೆಸುವಂತೆ ಶ್ರೀಕೃಷ್ಣನು ಶಾಪ ನೀಡಿದ ಪರಿಣಾಮ ಕುರುಕ್ಷೇತ್ರ ಯುದ್ಧದಲ್ಲಿನ ಗಾಯಗಳೊಂದಿಗೆ ಅಶ್ವತ್ಥಾಮನು ಇಂದಿಗೂ ಭೂಮಿಯಲ್ಲಿ ಸಂಚರಿಸುತ್ತಾನೆ ಎಂಬ ನಂಬಿಕೆ ಇದೆ. ಕೃಪಾಚಾರ್ಯನು ಬ್ರಹ್ಮನ 4ನೇ ಅವತಾರವೆಂಬ ನಂಬಿಕೆ ಇದೆ. ಕುರುಕ್ಷೇತ್ರದಲ್ಲಿ ಪಾಂಡವರ ವಿರುದ್ಧ ಹೋರಾಡಿದ ಕೃಪಾಚಾರ್ಯರು ಯುದ್ಧದ ನಂತರ ಜೀವಂತವಾಗಿ ಉಳಿದ ಕೆಲವು ಕೌರವ ಯೋಧರಲ್ಲಿ ಒಬ್ಬರು. ಯುದ್ಧದ ನಂತರ ಪಾಂಡವರಿಗೆ ಶರಣಾಗಿ ಹಸ್ತಿನಾಪುರಕ್ಕೆ ತೆರಳಿದ ಕೃಪಾಚಾರ್ಯರು ಅರ್ಜುನನ ಮೊಮ್ಮಗನಾದ ಪರೀಕ್ಷಿತನ ಮಾರ್ಗದರ್ಶಕರಾಗುತ್ತಾರೆ. ಹನುಮಂತ ಅಂಜನಾದೇವಿಯ ಪುತ್ರನಾದ ರಾಮಭಂಟ ರಾಮನ ಅತ್ಯುನ್ನತ ಭಕ್ತರಲ್ಲಿ ಒಬ್ಬ. ರಾವಣ ಸಂಹಾರದ ನಂತರ ಅಯೋಧ್ಯೆಗೆ ಹನುಮಂತನು ತೆರಳುತ್ತಾನೆ. ಅಲ್ಲಿ ರಾಮನು ಹನುಮಂತನಿಗೆ ಅವನು ಮಾಡಿದ ಸಹಾಯಕ್ಕಾಗಿ ಉಡುಗೊರೆ ನೀಡಲು ಬಯಸಿದಾಗ ಅವುಗಳನ್ನು ಸ್ವೀಕರಿಸಲು ನಿರಾಕರಿಸಿದ ಹನುಮಂತನು ರಾಮದೇವರ ಪಾದದಲ್ಲಿ ಸ್ವಲ್ಪ ಸ್ಥಳವನ್ನು ನೀಡುವಂತೆ ಕೇಳುತ್ತಾನೆ. ಆದ್ದರಿಂದ ಪ್ರಭಾವಿತನಾದ ರಾಮನು ಹನುಮಂತನಿಗೆ ಚಿರಂಜೀವಿಯಾಗುವಂತೆ ಆಶೀರ್ವಾದವನ್ನು ನೀಡುತ್ತಾನೆ. ಎಲ್ಲಿಯವರೆಗೆ ಭೂಮಿಯಲ್ಲಿ ರಾಮಭಕ್ತರು ಇರುತ್ತಾರೆಯೇ ಅಲ್ಲಿಯವರೆಗೂ ಹನುಮಂತ ಭೂಮಿಯಲ್ಲಿ ಸಂಚರಿಸುತ್ತಾನೆ ಎಂಬ ನಂಬಿಕೆ ಇದೆ. ಕೃಷ್ಣಾರ್ಪಣಾಮಸ್ತು. ತತ್ಸಂಗ ಸಂಗ್ರಹ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.